ಇವತ್ತು ನನ್ನ ಹತ್ರ ಇದೆ ಫಿಲಿಪ್ಸ್ ನ ಚೀಪ್ ಅಂಡ್ ಬೆಸ್ಟ್ ಟ್ರಿಮ್ಮರ್. ಇದನ್ನ ನಾನು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದು. ನನಗೆ ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿ 906 ರೂಪಾಯಿ ಆಯ್ತು. ಟ್ರಿಮ್ಮರ್ಸ್ ಗಳಲ್ಲಿ ಫಿಲಿಪ್ಸ್ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್. ಇವಾಗ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಅಮೆಝಾನ್ ಅಲ್ಲಿ ಸಮ್ಮರ್ ಡೇ ಸೇಲು ಶುರು ಆಗಿದೆ. ಬಟ್ ಇವಾಗ ಇದರ ರೇಟ್ ಚೆಕ್ ಮಾಡಿದ್ರೆ 644 ರೂಪಾಯಿ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಆಲ್ 250 ರೂಪಾಯಿ ಕಡಿಮೆ ಆಗಿದೆ. ನಾನ್ ಪರ್ಚೇಸ್ ಮಾಡಿದಾಗ ಸಮ್ಮರ್ ಡೇ ಸೇಲು ಇನ್ನೂ ಶುರು ಆಗಿರ್ಲಿಲ್ಲ, ಅದಕ್ಕೆ ನಂಗೆ ಅಷ್ಟು ರೇಟ್ ಬಿತ್ತು. ನನಗೆ ಅರ್ಜೆಂಟ್ ಇತ್ತು, ಪರ್ಚೇಸ್ ಮಾಡ್ಬಿಟ್ಟೆ. ಈ ಟ್ರಿಮ್ಮರ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಈ ಬೆಲೆಗೆ ಇದು ವರ್ತ್ ಇದೆಯಾ, ಇದರ ಫೀಚರ್ಸ್ ಏನೇನು, ನೀವು ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದಾ, ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇದನ್ನ ಫಸ್ಟ್ ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಮೇಲ್ಗಡೆ ಫಿಲಿಪ್ಸ್ ಅಂತ ಬರೆದಿದ್ದಾರೆ ಬ್ಯಾಡ್ಜಿಂಗು. ನೆಕ್ಸ್ಟ್ ಇದನ್ನ ಅನ್ಬಾಕ್ಸ್ ಮಾಡಿದ್ರೆ ಆಲ್ರೆಡಿ ಅನ್ಬಾಕ್ಸ್ ಆಗ್ಬಿಟ್ಟಿದೆ. ಬಾಕ್ಸ್ನ ಒಳಗಡೆ ಫಸ್ಟು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಇದನ್ನು ಪಕ್ಕಕ್ಕೆ ಇಟ್ಟರೆ 2 ಕವರ್ಗಳು ಸಿಗ್ತವೆ. ಇದೊಂದು ಮತ್ತು ಇಲ್ಲೊಂದು. ಇದು ನಮ್ಮ ಮೇನ್ ಟ್ರಿಮ್ಮರು. ಇದಿಷ್ಟೇ, ಈ ಬಾಕ್ಸ್ನಲ್ಲಿ ಇನ್ನೇನು ಸಿಗಲ್ಲ. ಇದನ್ನು ಸೈಡ್ಗೆ ಇಡೋಣ. ಈ ಕವರ್ನಲ್ಲಿ ಏನಿದೆ ಅಂತ ನೋಡೋಣ ಫಸ್ಟು. ಇದರಲ್ಲಿ 3 ಥರದ ಕೂಮ್ಗಳು ಸಿಗ್ತವೆ. ನೆಕ್ಸ್ಟ್ ಒಂದು ಬ್ರಷನ್ನು ಕೊಟ್ಟಿದ್ದಾರೆ. ಇದನ್ನು ಪಕ್ಕಕ್ಕೆ ಇಟ್ಟರೆ ಇನ್ನೊಂದು ಕವರು. ಈ ಕವರ್ನಲ್ಲಿ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಇದೆ. ಟೈಪ್ ಎ ಇಂದ ಮೈಕ್ರೋ USB. ನೆಕ್ಸ್ಟು ನಮ್ಮ ಮೇನ್ ಪಾರ್ಟು ಟ್ರಿಮ್ಮರ್ ಕಡೆ ಬರೋದಾದ್ರೆ ಸಿಂಪಲ್ ಪ್ಯಾಕೇಜಿಂಗ್ ಅಂತಲೇ ಹೇಳ್ಬೋದು. ಹಿಂದಗಡೆ ಒಂದು ಮೈಕ್ರೋ USB ಪೋರ್ಟ್ ಇದೆ ಚಾರ್ಜ್ ಮಾಡೋದಕ್ಕೆ. 2 ಫಿಸಿಕಲ್ ಬಟನ್ ಇದೆ. ಒಂದು ಸ್ಲೈಡ್ ಮಾಡೋದು, ಆನ್ ಮಾಡೋದಕ್ಕೆ, ಆಫ್ ಮಾಡೋದಕ್ಕೆ. ಒಂದು ಸಣ್ಣ ಬಟನ್ ಇದೆ ಅದ್ರ ಮೇಲೆ, ಸೌಂಡ್ನ ಮ್ಯೂಟ್ ಮಾಡೋದಕ್ಕೆ. ಈ ಟ್ರಿಮ್ಮರು ನೋಡೋದಕ್ಕೆ ಈ ರೀತಿ ಇದೆ. ಹೆವಿ ಕಾಂಪ್ಯಾಕ್ಟ್ ಆಗಿದೆ ಮತ್ತೆ ಸಾಲಿಡ್ ಬಿಲ್ಡು. ನೋಡೋಕ್ಕೂ ಕೂಡ ಲುಕ್ಕು ಚೆನ್ನಾಗಿದೆ. ಪ್ಲಾಸ್ಟಿಕ್ ಬಿಲ್ಡ್ ಆದ್ರೂ ಕೂಡ ಚೀಪ್ ಅಂತ ನಿಮ್ಗೆ ಅನ್ಸಲ್ಲ. ಹಿಡ್ಕೊಳಕ್ಕೂ ಅಷ್ಟೇ ತುಂಬಾ ಗ್ರಿಪ್ ಆಗಿದೆ. ಎಲ್ಲೂ ಕೂಡ ನಿಮ್ಗೆ ಇರಿಟೇಟ್ ಅನ್ಸಲ್ಲ. ಮತ್ತೆ ತುಂಬಾ ಲೈಟ್ ವೆಯ್ಟ್ ಇದೆ. ಬರೀ 203 ಗ್ರಾಮ್ ಇದೆ. ನಿಮ್ಗೆ ವೆಯ್ಟು ಕೂಡ ಅಷ್ಟೊಂದು ಫೀಲ್ ಆಗಲ್ಲ. ಹೆವಿ ಕಾಂಪ್ಯಾಕ್ಟ್ ಇರೋ ಕಾರಣ ನೀವು ಬೇಕಾದ್ರೆ ಜೇಬಲ್ಲಿ ಇಟ್ಕೊಂಡು ಹೋಗ್ಬಿಡ್ಬೋದು. ಇದನ್ನ ಟ್ರಾವೆಲ್ ಮಾಡೋರ್ಗೆಲ್ಲ ತುಂಬಾ ಯೂಸ್ಫುಲ್ ಇದೆ ಇದು. ಇದಿಷ್ಟು ಇದರ ಬಿಲ್ಡ್ ಕ್ವಾಲಿಟಿ ಆದ್ರೆ, ಇದರ ಬಟನ್ಸ್ ಮತ್ತೆ ಪೋರ್ಟ್ ಗಳ ಬಗ್ಗೆ ಮಾತಾಡೋದಾದ್ರೆ, ಇದರ ಮೇಲೆ ಒಂದು ಸ್ಲೈಡ್ ಮಾಡೋ ರೀತಿ ಒಂದು ಬಟನ್ ಇದೆ ಆನ್ ಅಂಡ್ ಆಫ್ ಮಾಡೋದಕ್ಕೆ. ಅದ್ರ ಮೇಲೆ, ಆ ಬಟನ್ ಮೇಲೆ ಇನ್ನೊಂದು ಸಣ್ಣ ಬಟನ್ ಇದೆ. ಅದು ಸೌಂಡ್ ನ ಸ್ವಲ್ಪ ಮ್ಯೂಟ್ ಮಾಡುತ್ತೆ. ಹಿಂದೆ ನೋಡಿದ್ರೆ ಚಾರ್ಜ್ ಮಾಡೋದಕ್ಕೆ ಮೈಕ್ರೋ USB ಪೋರ್ಟ್ ಇದೆ. ಇಲ್ಲೊಂದು LED ಇಂಡಿಕೇಟರ್ ಕೂಡ ಇದೆ. ನೀವು ಚಾರ್ಜ್ ಹಾಕ್ದಾಗ ಗ್ಲೋ ಆಗುತ್ತೆ. ಇನ್ನು ಇದರ ಬ್ಲೇಡ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ತುಂಬಾ ಶಾರ್ಪ್ ಆಗಿದೆ, ಶೈನಿ ಆಗಿದೆ. ಇದನ್ನ ಆಲ್ರೆಡಿ ನಾನು ಯೂಸ್ ಮಾಡಿರೋದ್ರಿಂದ ಎಂತ ಗಡ್ಡ ಇದ್ರೂ ಕೂಡ ಕಟ್ ಮಾಡಿ ಬಿಸಾಕುತ್ತೆ ಸ್ಮೂತ್ ಆಗಿ. ಥಿಕ್ ಏರ್ ಇದ್ರೂ ಕೂಡ ಸ್ಟ್ರಗಲ್ ಮಾಡಲ್ಲ. ಒಂದೊಂದು ಟ್ರಿಮ್ಮರ್ ಗಳು ಹೆಂಗಿರ್ತವೆ ಅಂತಂದ್ರೆ ಕೂದಲನ್ನ ಕೀಳ್ತವೆ, ಕಟ್ ಮಾಡಕ್ಕಾಗದೆ ಕೀಳ್ತವೆ. ಆ ಒಂದು ಪೇನು ತುಂಬಾ ಇರಿಟೇಟಿಂಗ್ ಆಗಿರುತ್ತೆ. ಈ ಟ್ರಿಮ್ಮರ್ ಅಲ್ಲಿ ಆ ರೀತಿ ಸಮಸ್ಯೆ ಯಾವ್ದು ಕೂಡ ನನಗೆ ಬಂದಿಲ್ಲ. ನೀವು 0 ಮಾಡ್ತೀರಾ ಅಂತಂದ್ರೆ ತುಂಬಾ ಕ್ಲೀನ್ ಶೇವ್ ಇದರಿಂದ ನೀವು ಮಾಡ್ಕೋಬಹುದು. ಶೇಪ್ ಕೀಪ್ ಎಲ್ಲ ಕುಂಡಿಸ್ಕೋತೀನಿ ಅಂತಂದ್ರೆ ಆರಾಮಾಗಿ ಕುಂಡಿಸ್ಕೋಬಹುದು. ತುಂಬಾ ಈಸಿ ಟು ಯೂಸ್ ಇದೆ. ಇದರ ಜೊತೆ 3 ಕೂಮ್ಗಳನ್ನ ಕೊಟ್ಟಿರೋದ್ರಿಂದ ಲೆಂತ್ ಬಿಟ್ಟು ಟ್ರಿಮ್ ಮಾಡ್ತೀನಿ ಅಂತಂದ್ರೆ ಒಂದು ಲೆಂತ್ ಬಿಟ್ಟು ಟ್ರಿಮ್ ಮಾಡ್ಕೊಳ್ಳೋದಕ್ಕೆ ಒಂದು ಕೂಂಬಿದೆ. ನೆಕ್ಸ್ಟ್ ಮೀಡಿಯಂ ಲೆಂತ್ ನ ಬಿಡ್ತೀನಿ ಅಂತಂದ್ರೆ ಇನ್ನೊಂದು ಕೂಂಬಿದೆ. ಕೂದಲ್ನ ಮೇಲೆತ್ತಿ ಒಳಗಿಂದ ಕಟ್ ಮಾಡೋದಕ್ಕೆ ಇನ್ನೊಂದು ಕೂಂಬಿದೆ. 3 ಕೂಂಬ್ಗಳು ಕೂಡ ಯೂಸ್ಫುಲ್ ಇದೆ. ಕ್ಲೀನ್ ಮಾಡೋದಕ್ಕೆ ಒಂದು ಬ್ರಷ್ ಕೊಟ್ಟಿದ್ದಾರೆ. ತುಂಬಾ ಶೈನಿ ಆಗಿದೆ ಇದು. ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಇದರಲ್ಲಿ ತುಂಬಾ ಈಸಿ. ಯಾಕಂತಂದ್ರೆ ಮುಂದೆ ಇರೋ ಬ್ಲೇಡ್ ನ ನೀವು ತೆಗಿಬಹುದು. ನೋಡಿ, ಆರಾಮಾಗಿ ಇದನ್ನ ತೆಗೆದು ಓಪನ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ಇದರ ಪರ್ಫಾರ್ಮೆನ್ಸ್, ಇದರ ಬಜೆಟ್ಗೆ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇದು ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಅಂತಂದ್ರೆ ನೀವು ಜೇಬಲ್ಲಿ ಇಟ್ಕೊಂಡು ಎಲ್ಲರೂ ಬೈಕ್ ಮಿರರ್ ನೋಡ್ಕೊಂಡು ಬೇಕಾದ್ರೆ ಟ್ರಿಮ್ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಕಾಂಪ್ಯಾಕ್ಟ್ ಆಗಿದೆ, ಲೈಟ್ ವೆಯ್ಟ್ ಇದೆ. ನೆಕ್ಸ್ಟ್ ಇದರ ಸೌಂಡ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ, ಈ ಬಟನ್ ಇದೆ, ಇದನ್ನ ಮುಂದಕ್ಕೆ ಸ್ಲೈಡ್ ಮಾಡ್ತಾವ ಅಂತಂದ್ರೆ ಆನ್ ಆಗುತ್ತೆ. ಸೌಂಡು ಅಷ್ಟೇ ತುಂಬಾ ಮ್ಯೂಟ್ ಆಗಿದೆ, ಜಾಸ್ತಿ ಸೌಂಡ್ ಮಾಡಲ್ಲ. ಒಂದೊಂದು ಟ್ರಿಮ್ಮರ್ಗಳು ಮರ ಕಟ್ ಮಾಡೋ ಮಿಷಿನ್ ತರ ಸೌಂಡ್ ಮಾಡ್ತವೆ. ಅದು ಕೂಡ ತುಂಬಾ ಇರಿಟೇಟಿಂಗ್ ಅನ್ಸ್ಬಿಡುತ್ತೆ. ಈ ಬಟನ್ ನ ಮೇಲಿರೋ ಇನ್ನೊಂದು ಸಣ್ಣ ಬಟನ್ ನ ಪ್ರೆಸ್ ಮಾಡ್ತಾವ ಅಂತಂದ್ರೆ ಸೌಂಡ್ ಇನ್ನೂ ಸ್ವಲ್ಪ ಮ್ಯೂಟ್ ಆಗುತ್ತೆ. ಈ ಟ್ರಿಮ್ಮರ್ ಅಂತೂ ಸ್ಮೂತ್ ಗಡ್ಡ ಇರೋರ್ಗಂತೂ ಮಾಡಿಸ್ದಂಗಿದೆ. ನೋಡಕ್ಕೂ ತುಂಬಾ ಕ್ಯೂಟ್ ಆಗಿದೆ. ಇದಿಷ್ಟು ಇದರ ಫೀಚರ್ಸ್ ಆದ್ರೆ, ಇನ್ನು ಮೇನ್ ಪಾರ್ಟ್ ಇದರ ಬ್ಯಾಟ್ರಿ. ಟ್ರಿಮ್ಮರ್ ಗಳಲ್ಲಿ ಇದೇ ಮೇನು. ಯಾಕಂತಂದ್ರೆ ಒಂದೊಂದು ಟ್ರಿಮ್ಮರ್ ಗಳು ದಿನವಿಡೀ ಚಾರ್ಜ್ ಹಾಕಿ ಒಂದ್ ಟ್ರಿಮ್ ಕೂಡ ಮಾಡ್ಕೊಳಕ್ ಆಗಲ್ಲ, ಚಾರ್ಜ್ ಖಾಲಿ ಆಗ್ಬಿಡ್ತವೆ. ಈ ಟ್ರಿಮ್ಮರು ಕಂಪ್ನಿ ಕ್ಲೇಮ್ ಮಾಡೋ ಪ್ರಕಾರ 8 ಅವರ್ ಚಾರ್ಜ್ ಹಾಕಿದ್ರೆ 3 ವೀಕ್ಸ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾ ಇದಾರೆ.
ಅಂದ್ರೆ ವಾರಕ್ಕೆ 2 ಸಲ ಟ್ರಿಮ್ ಮಾಡಿದ್ರೆ 3 ವಾರಗಳ ಕಾಲ ಬರುತ್ತೆ. ಅಂದ್ರೆ ನೀವು 6 ಸಲ ಟ್ರಿಮ್ ಮಾಡ್ಕೋಬಹುದು ಒಂದು ಫುಲ್ ಚಾರ್ಜ್ ಅಲ್ಲಿ. ಒಂದು ಟ್ರಿಮ್ಮರ್ಗೆ ಇಷ್ಟು ಬ್ಯಾಟ್ರಿ ಬ್ಯಾಕಪ್ ಬೇಜಾನ್ ಆಯ್ತು ಅಂತಾನೆ ಅಂತೀನಿ. ಯಾಕಂತಂದ್ರೆ ಏನ್ ಡೈಲಿ ಟ್ರಿಮ್ ಮಾಡಕ್ಕಾಗತ್ತಾ? ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ತಾನೇ ನಾವು ಟ್ರಿಮ್ ಮಾಡೋದು. 1 ಅವರ್ 2 ಅವರ್ ಚಾರ್ಜ್ ಆಗ್ತು ಅಂತಂದ್ರೆ ಆರಾಮಾಗಿ ನೀವು ಟ್ರಿಮ್ ಮಾಡ್ಕೋಬಹುದು. ಅಂತದ್ರಲ್ಲಿ ನೀವು ಒಂದ್ಸಲ ಚಾರ್ಜ್ ಹಾಕಿದ್ರೆ 6 ಸಲ ಟ್ರಿಮ್ ಮಾಡ್ಕೋಬಹುದು. ಅಂದ್ರೆ ಒಂದು ತಿಂಗಳು ಪೂರ್ತಿ ನೀವು ಟ್ರಿಮ್ ಮಾಡ್ಕೋಬಹುದು. ನೀವು ಇದನ್ನ ಕೇಳ್ಬೋದು 8 ಅವರ್ ಚಾರ್ಜ್ ಹಾಕ್ಬೇಕಂತ. ನೀವು ಫುಲ್ ಚಾರ್ಜ್ ಮಾಡೋ ಅವಶ್ಯಕತೆನೇ ಇಲ್ಲ. 1 ಅವರ್ 2 ಅವರ್ ಹಾಕುವಂತ ಅಂತಂದ್ರೆ 2 ಟ್ರಿಮ್ ಆರಾಮಾಗಿ ಮಾಡ್ಕೋಬಹುದು. ನೀವು ನೋಸ್ ಅಲ್ಲಿ ಇಯರ್ ಅಲ್ಲೆಲ್ಲ ಕ್ಲೀನ್ ಮಾಡ್ತೀನಿ ಅಂತಂದ್ರೆ ಇದ್ರಲ್ಲಿ ಆಗಲ್ಲ. ಇದರಲ್ಲಿ ನೀವು ಓನ್ಲಿ ಬಿಯರ್ಡ್ ಮಾತ್ರ ಮೇಂಟೈನ್ ಮಾಡಬಹುದು. ನೀವು ಬಿಯರ್ಡ್ ನ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಒಂದು ಟ್ರಿಮ್ಮರ್ ಮಸ್ಟ್ ಅಂಡ್ ಶುಡ್ ನಿಮ್ಗೆ ಬೇಕೇ ಬೇಕು. ಈ ಟ್ರಿಮ್ಮರ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಡಿಮೆ ಬಜೆಟ್ ಫಿಲಿಪ್ಸ್ ನ ಬ್ರ್ಯಾಂಡಿಂಗ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ನೀವು ಪರ್ಚೇಸ್ ಮಾಡಬಹುದು. ಅದರಲ್ಲೂ ಈಗ ಅಮೆಜಾನ್ ಸಮ್ಮರ್ ಸೇಲ್ ಶುರುವಾಗಿರೋದ್ರಿಂದ ನಿಮ್ಗೆ 650 ರೂಪಾಯಿ ಸಿಗ್ತಾ ಇದೆ ಇದು. ಈ ಸೇಲ್ ನ ಮಿಸ್ ಆಗ್ಬಿಟ್ರೆ ನೀವು ಇದರ ಬೆಲೆ 900 ರೂಪಾಯಿ ದಾಟ್ಬಿಡುತ್ತೆ. ಇದನ್ನ ಪರ್ಚೇಸ್ ಮಾಡಕ್ಕೆ ಇದೇ ಒಳ್ಳೆ ಟೈಮು, ಪರ್ಚೇಸ್ ಮಾಡ್ಕೊಳ್ಳಿ. ಇದಿಷ್ಟು ಈ ಟ್ರಿಮ್ಮರ್ ನ ಮೇನ್ ಫೀಚರ್ಸ್ ಗಳು. ನನಗಂತೂ ಈ ಟ್ರಿಮ್ಮರ್ ತುಂಬಾನೇ ಇಷ್ಟ ಆಗೋಯ್ತು. ನೀವು ಏನಾದ್ರು ಈ ಟ್ರಿಮ್ಮರ್ ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದರ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಪರ್ಚೇಸ್ ಮಾಡಬಹುದು. ಇದಿಷ್ಟು ಈ ಟ್ರಿಮ್ಮರ್ ನ ಕತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.